ಆಂಟಿ ನೀವು ಸೂಪರ್. ನಿಮಗೆಲ್ಲ ನೆಲಕ್ ಬಿದ್ದು ಹೋಗಿರೋ ಆ ಡೆಕೋರೇಷನ್ ಕಾಣಿಸ್ತೇನೋ, ನನಗ್ ಮಾತ್ರ ಆ ಭಾಗ್ಯ ಸೊಕ್ಕೆಲ್ಲ ಪೂರ್ತಿ ಇಳ್ದ್ ಹೋಗಿರೋ ಹಾಗೆ ಕಾಣಿಸ್ತು. ನೋಡಿದ್ಯಾ ಅಮ್ಮ ಭಾಗ್ಯಗೆ ಹೇಗ್ ಕ್ಲಾಸ್ ತಗೊಂಡ್ರು ಅಂತ? ಆ ಸೀನ್ ಅಂತೂ ದ ಬೆಸ್ಟ್ ಸೀನ್ ಆಫ್ ದಿ ಇಯರ್ ನನ್ಗೆ. ಕರೆಕ್ಟ್ ಆಗಿ ಹೇಳ್ದೆ ಮನೀಷಾ, ನನಗಂತೂ 2 ಕಣ್ ಸಾಕಾಗ್ಲಿಲ್ಲ ನೋಡು. ಈ ಏಟಿಂದ ಭಾಗ್ಯ ಮೇಲಿರೋ ಆ ಪಾಸಿಟಿವ್ ಫೀಲಿಂಗ್ ಅರವಿಂದ ಆಂಟಿಗೆ ನೆಗೆಟಿವ್ ಫೀಲಿಂಗ್ ಆಗಿ ಚೇಂಜ್ ಆಗುತ್ತಲ್ವಾ ಆಂಟಿ? ದಾಟ್ಸ್ ಟ್ರೂ. ಆದ್ರೆ 1 ಗಂಟೆಲ್ ಏನೋ ಮಾಡ್ತೀನಿ ಅಂತ ಪಾಪ ಏನೋ ಹೇಳ್ಬಿಟ್ಲು. ಇನ್ನೊಂದ್ಸಲ ಅವಮಾನ ಪಡಕ್ಕೆ. ಯು ರೈಟ್ ಆಂಟಿ. ಜಾನು, ನೀನು ನಾಣಿ ಒಂದ್ ಕೆಲ್ಸ ಮಾಡಿ. ಏನಕ್ಕ? ಒನ್ ಅವರಲ್ಲಿ ಭಾಗ್ಯಂಗೆ ಏನ್ ಮಾಡಕ್ಕಾಗತ್ತೆ? ಪಾಪ ಸುಮ್ನೆ ಅಮ್ಮನ್ ಮುಂದೆ ಹೆಸರು ಹಾಳು ಮಾಡ್ಕೊಂಡು. ಏನ್ ಜಾನು ಇಲ್ ಬಂದಿದ್ಯಲ್ಲ? ಇನ್ನೊಂದ್ 1 ಅವರಲ್ಲಿ ನೀವು ಇದನ್ ಹಾಕೊಂಡ್ಬರ್ಬೇಕು ಅಂತ ಹೇಳಿದ್ಲು. ಇದಾ? ಹೌದು ಅಕ್ಕ, ಇದನ್ನೇ ಹಾಕೊಳಕ್ ಹೇಳಿದ್ಲು. ಯಾವ್ದೋ ಥೀಮ್ ಅನ್ಕೊಂಡಿದ್ದಾಳಂತೆ. ಹಾ ಸರಿ ಬಿಡು. ಅಕ್ಕನ ಹತ್ರ ಹೋಗಿ ಏನೋ ಬಯಸ್ಕೊಂಡ್ಲಲ್ಲ, ಅವಳಿಗೋಸ್ಕರ ನಾವು ಇದೊಂದ್ ಕೆಲ್ಸ ಮಾಡೋಣ. ಓಕೆ. ಮಾವ, ನೀವಿಬ್ರು ಈ ಬಟ್ಟೆ ಹಾಕೊಂಬನ್ನಿ. ಅಕ್ಕ ಇದನ್ನೇ ಹಾಕೊಳ್ಳೋದಕ್ಕೆ ಹೇಳಿದ್ಲು. ಸರಿನಮ್ಮ. ಅಲ್ಲ, ಈ ಭಾಗ್ಯ ಏನ್ ಮಾಡ್ತಾಳೀಗ? ಬಾಬಾ, ಈ ಬಟ್ಟೆ ಹಾಕೊಂಡ್ ಬರ್ಬೇಕಂತ ಅಕ್ಕ ಹೇಳ್ ಕಳ್ಸಿದ್ಲು. ಸರಿ, ಬೇಗ ಬನ್ನಿ. ನಡಿ. ಇಷ್ಟು ಕಡಿಮೆ ಸಮಯದಲ್ಲಿ ಭಾಗ್ಯ ಏನ್ ಮಾಡ್ತಾಳೆ? ಇಷ್ಟು ಕಡಿಮೆ ಟೈಮಲ್ಲಿ ಅವಳು ಏನು ಮಾಡಕ್ಕಾಗಲ್ಲ. ಅದಕ್ಕೆದು ಒಳ್ಳೆ ಸೆಲೆಕ್ಷನ್ ಅಣ್ಣ. ಈ ವಿಲೇಜ್ ಕಾನ್ಸೆಪ್ಟ್ ಮಾಡಿದ್ದು ತುಂಬಾನೇ ಚೆನ್ನಾಗಿದೆ. ಹೌದು ಕಣ, ಯಾವಾಗ್ಲೋ ಚಿಕ್ಕ ವಯಸ್ಸಲ್ಲಿ ಹಾಕೊಂಡಿದ್ದೆ ಈ ಪಂಚೆ ಎಲ್ಲ, ಮತ್ತೆ ಈಗ ಹಾಕೊಂಡಿದೀನಿ. ನೋಡಕ್ ತುಂಬಾ ಚೆನ್ನಾಗಿದೆ ಅಲ್ವಾ? ಭಾಗ್ಯ ಮಾಡಿರೋದೆಲ್ಲ ಹಳ್ಳಿ ಕಾನ್ಸೆಪ್ಟ್ ಅಲ್ಲಿ ಮಾಡಿರ್ಬೇಕು ಆಂಟಿ. ಹಳ್ಳಿಯವಳಲ್ವಾ, ಅವಳಿಗೆ ಈ ಸ್ಟೈಲ್ ಬಿಟ್ಟು ಬೇರೆ ಸ್ಟೈಲ್ ಏನ್ ಗೊತ್ತು? ಕರೆಕ್ಟ್ ಆಗಿ ಹೇಳಿದ್ರಿ ಚಿಕ್ಕಮ್ಮ. ಪಾಪ ಡೆಕೋರೇಷನ್ ವಿಷಯದಲ್ಲಿ ಮಾತ್ರ ಯಾವ್ದು ಸೊಲ್ಯೂಷನ್ ಸಿಗದೆ ಗಾಬರಿ ಆಗಿರ್ತಾಳೆ ಭಾಗ್ಯ. ಅಮ್ಮ ಭಾಗ್ಯ, ಹಳ್ಳಿ ತರ ಡೆಕೋರೇಷನ್ನ ಈ ಕಡಿಮೆ ಸಮಯದಲ್ಲಿ ಸೆಟಪ್ ಮಾಡ್ಬಿಟ್ಟಿದ್ಯಾ. ತುಂಬಾ ಚೆನ್ನಾಗಿದ್ಯಮ್ಮ. ಚಿಕ್ಕ ವಯಸ್ಸಲ್ಲಿ ನೋಡಿದ್ ನಮ್ ಹಳ್ಳಿನ ಮತ್ತೆ ಈಗ ನಮ್ ಕಣ್ಣಿಗೆ ಕಟ್ಟದಾಗಿ ತೋರಿಸಿದ್ಯಾ ಭಾಗ್ಯ. ಥ್ಯಾಂಕ್ಸ್ ಅತ್ತೆ. ಆದ್ರೆ ಇದೆಲ್ಲ 1 ಗಂಟೆಯಲ್ಲಿ ಮಾಡೋದಕ್ಕೆ ಹೇಗ್ ಸಾಧ್ಯ ಆಯ್ತು ಭಾಗ್ಯ? ಆಗ್ಲೇ ಸಾರಥಿ ತಾತ ಇಲ್ ಬರ್ತೀನಿ ಅಂತ ಕಾಲ್ ಮಾಡಿದ್ರು. ತಕ್ಷಣ ನನ್ಗೆ ಯೋಚನೆ ಬಂತು. ಅದೇ ವಿಷಯನ ತಾತಂಗ್ ಹೇಳ್ದೆ. ಅವರೇ ಇದೆಲ್ಲ ಅರೇಂಜ್ ಮಾಡಿದ್ರು. ಏನೋ ಅನ್ಕೊಂಡ್ರೆ ಇನ್ನೇನೋ ಆಯ್ತಲ್ಲ ಆಂಟಿ. ಹೌದು,
ಇವಳನ್ನ ಹೊಗಳ್ತಾ ಇರೋದನ್ನ ನೋಡಿ ತಲೆ ನೋವು ಬರ್ತಿದೆ. ನಮಸ್ಕಾರ ತ್ರಿವಿಕ್ರಮ್ ಅವರೇ. ನಮಸ್ಕಾರ. ಡೆಕೋರೇಷನ್ ತುಂಬಾ ಚೆನ್ನಾಗಿದೆ. ಯಾರು ಮಾಡಿದ್ದು? ಇನ್ಯಾರು? ನನ್ ಸೊಸೆ ಭಾಗ್ಯ ಮಾಡಿದ್ಲು. ತ್ರಿವಿಕ್ರಮ್ ಅವರೇ, ಸಿಟಿಯಿಂದ ಹಳ್ಳಿಗೆ ಬಂದಂಗಾಯ್ತು. ಮನಸ್ಸು ತುಂಬಾ ಆನಂದವಾಗಿ ಹಾಯಾಗಿದೆ. ನೋಡಿದ್ರ ಅತ್ಗೆ, ನಿಮ್ ಕಾನ್ಸೆಪ್ಟ್ಗೆ ಎಲ್ಲರೂ ಹೇಗ್ ಕನೆಕ್ಟ್ ಆಗ್ತಿದ್ದಾರೆ? ಏನೋ ರೆಗ್ಯುಲರ್ ಡೆಕೋರೇಷನ್ ಅನ್ಕೊಂಡಿದ್ದೆ, ನೋಡಿ ಶಾಕ್ ಆಗ್ಬಿಟ್ಟೆ. ನಮ್ ಸೊಸೆ ಏನೇ ಮಾಡಿದ್ರು ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾಳೆ. ಯಾಕೆ ದೇವಯಾನಿ, ನೀನೇನು ಮಾತಾಡ್ತಾ ಇಲ್ಲ? ನೋಡ್ತಾ ಇದ್ರೆ ಮಾತೆ ಬರ್ತಿಲ್ಲ ಬಾಬಾ, ಶಬ್ದನೇ ಸಿಕ್ತಿಲ್ಲ. ಅದಕ್ಕೆ ಸುಮ್ಮನೆ ಇರೋದು. ಅಷ್ಟದ್ಭುತವಾಗಿದ್ಯಾ ಚಿಕ್ಕಮ್ಮ? ಹೌದು, ತುಂಬಾ ಅದ್ಭುತವಾಗಿದೆ. ಮಿತ್ರ, ಈ ಡೆಕೋರೇಷನ್ಗೋಸ್ಕರ ಭಾಗ್ಯ 2 ಸರಿ ಕಷ್ಟಪಟ್ಟಿದ್ದಾಳೆ. ಪಾಪ, ಅವಳಿಗೆ ಏನಾದ್ರೂ ಕೊಟ್ಟರೆ ಚೆನ್ನಾಗಿರುತ್ತೆ. ಡೋಂಟ್ ವರಿ ಡ್ಯಾಡ್. ಆನಿವರ್ಸರಿಗೆ ನಿಮ್ಗೂ ಮಾಮ್ಗೂ ಗಿಫ್ಟ್ ತಗೊಳ್ಳುವಾಗ ಭಾಗ್ಯಂಗೂ ಗಿಫ್ಟ್ ತಗೊಂಡೆ. ಈಗಲೇ ತರ್ತೀನಿ ರೀ. ಮಾಮ್, ಡ್ಯಾಡ್, ಇದು ನಿಮ್ಮಿಬ್ಬರಿಗೆ ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್ ಕಂದ. ಭಾಗ್ಯ, ಇದು ನಿನಗೋಸ್ಕರ. ನನ್ಗೋಸ್ಕರನಾ? ಹೌದು. ಇಷ್ಟೆಲ್ಲ ಮಾಡಿದ್ ನಿನಗೆ ಏನೂ ಕೊಡದೆ ಇದ್ರೆ ಹೇಗೆ? ಇದು ಆ ಲವ್ ಬ್ಯಾಂಡ್ಸ್ ಗಿಫ್ಟ್ ಇರ್ಬೇಕು. ಓಪನ್ ಮಾಡು. ವಾವ್, ಲವ್ ಬ್ಯಾಂಡ್ಸ್. ನಿಮ್ ಅಣ್ಣನೇ ಇದನ್ ಬುಕ್ ಮಾಡಿರೋದು. ಅಣ್ಣ ಬುಕ್ ಮಾಡದ್ನಾ? ಹೌದು. ವಾವ್ ಅಣ್ಣ, ಅತ್ತಿಗೆಗೋಸ್ಕರ ಬಳೆಗಳು ತಂದ. ಸೋ ಸ್ವೀಟ್ ಆಫ್ ಯು. ಸಿಟಿಲಿ ಬೆಳೆದ್ರು ಹೆಂಡತಿಗೆ ಬಂಗಾರದ ಬಳೆ ತರದೆ ಗಾಜಿನ ಬಳೆ ತಂದು ಸಂಪ್ರದಾಯಕ್ಕೆ ಬೆಲೆ ಕೊಟ್ಟೆ. ನಿಮ್ಮ ನೋಡ್ತಿದ್ರೆ ಖುಷಿ ಆಗ್ತಿದೆ. ಗಂಡ ಪಕ್ಕದಲ್ಲೇ ಇದ್ರು ನೀನಾಗ್ ನೀನೆ ಬಳೆ ಹಾಕೋತಿದ್ಯಲ್ಲ, ಅವನೇ ತೊಡಸ್ಲಿ ಬಿಡು. ಹೌದು ಅಣ್ಣ, ಕಮಾನ್.
ಹೇಳೋದನ್ನ ಮರ್ತ್ಬಿಟ್ಟಿದ್ದೆ ನಾನು. ಭಾಗ್ಯ ನಮಗೋಸ್ಕರ DJ ಕೂಡ ಅರೇಂಜ್ ಮಾಡಿದಾಳೆ. ಸ್ವಲ್ಪ ಹೊತ್ತಲ್ಲಿ ಮ್ಯೂಸಿಕ್ ಕೂಡ ಸ್ಟಾರ್ಟ್ ಆಗುತ್ತೆ. ವಾವ್, ಹೌದಾ ಅತ್ಗೆ? ಹೌದು ಅದ್ಗೆ ನೀವು ಸೂಪರ್. ಭಾವ ನಾನೇನ್ ಕಾಣಿಸ್ತಿದ್ದೀನಿ ಅಂತ ಹೇಳಿ? ಥೇಟ್ ಮಹಾರಾಜನ್ ತರ ಇದೆಯಾ, ಆದ್ರೆ ಮೀಸೆ ಒಂದ್ ಕಡಿಮೆ ಆಯ್ತು ನೋಡು. ಯಾಕೆ ಹೀಗಾಯ್ತು ಆಂಟಿ? ಡೆಕೋರೇಷನ್ಸ್ ಹಾಳು ಮಾಡಿದ್ರೆ ಅಳ್ತಾ ಕೂತ್ಕೊಂಡಿರ್ತಾಳೆ ಅಂತ ಅನ್ಕೊಂಡಿದ್ದೆ. ಇನ್ನೂ ಬೆಟರ್ ಆಗಿ ಮಾಡಿ ನಮ್ಗೆ ಇನ್ಸಲ್ಟ್ ಮಾಡ್ಬಿಟ್ಲು ಆ ಭಾಗ್ಯ. ನಾನಂತೂ ಎಕ್ಸ್ಪೆಕ್ಟೇ ಮಾಡ್ಲಿಲ್ಲ ಇಷ್ಟ ಬೇಗ ಈ ತರ ಸೆಟಪ್ ಹೇಗ್ ಮಾಡಿದ್ಲು ಅಂತ. ಕೆಲವು ಸಾರಿ ಭಾಗ್ಯನ ನಾವು ಕಡಿಮೆ ಗೆಸ್ ಮಾಡ್ತೀವಿ ಹನ್ಸಿಕಾ. ಅರವಿಂದ ಆಂಟಿ ಮುಂದೆ ಭಾಗ್ಯ ಮರ್ಯಾದೆ ಹೋಗುತ್ತೆ ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡಿದ್ವಿ. ಈಗ ನೋಡಿದ್ರೆ ಎಲ್ಲರ ಮುಂದೆ ಗ್ರೇಟ್ ಅನ್ಸ್ಕೊಂಡ್ಬಿಟ್ಲು. ಭಾಗ್ಯನ್ ಟೈಮ್ ಆಗಿದೆ ಮನೀಷಾ. ಎಲ್ಲಾ ಡೆಕೋರೇಷನ್ ಮತ್ತೆ ಮಾಡಿ ಇಂಡೈರೆಕ್ಟ್ ಆಗಿ ನಮ್ಮನ್ನ ಸೋಲ್ಸಿರೋ ಹಾಗನ್ನಿಸ್ತಿದೆ ನನ್ಗೆ. ನಾವ್ ಹೀಗೆ ನೋಡ್ಕೊಂಡ್ ಕೂತ್ಕೊಂಡ್ರೆ ಈ ಫಂಕ್ಷನ್ ಮುಗಿಯೋದೊಳಗೆ ಭಾಗ್ಯನ್ ಮೇಲೆ ಮಾಮ್ ಇಂಪ್ರೆಸ್ ಆಗದಂತೂ ಗ್ಯಾರಂಟಿ ಚಿಕ್ಕಮ್ಮ. ಇಂಪ್ರೆಸ್ ಆಗ್ದಿದ್ ಹಾಗೆ ನೋಡ್ಕೊಳ್ಳಕ್ಕೆ, ಇರಿಟೇಷನ್ ಮಾಡೋದಕ್ಕೆ ನಾವಿದೀವಲ್ಲ. ಇನ್ನೇನ್ ಮಾಡೋದು? DJ ಕೂಡ ಕರ್ಸಿದಾಳೆ ಅವಳು. ಆ ಹಾಡಿಗೆ ಎಲ್ರು ಖುಷಿಯಾಗಿ ಭಾಗ್ಯನ ಆಹಾ ಓಹೋ ಅಂತ ಹೊಗಳ್ತಾರೆ. ಛೇ, ಆ DJ ಇಲ್ಲಿ ಬಂದ್ರೆ ಅಲ್ವಾ? ಏನ್ ಮಾಡ್ತೀರಾ ಚಿಕ್ಕಮ್ಮ? ಏನ್ ಸರ್ಚ್ ಮಾಡ್ತಿದ್ದೀರಾ? ಆಗ್ಲೇ ಡೇಂಜರ್ ಡ್ರ್ಯಾಗನ್ ಟೀಮ್ DJ ಆಗಿ ಬರ್ತಾರೆ ಅಂತ ಕೇಳಿದ್ದೆ. ಅವ್ರ ನಂಬರೇ ಹುಡುಕ್ತಿದ್ದೀನಿ. ನಂಬರ್ ಸಿಕ್ತು. ಹಲೋ, ಡೇಂಜರ್ ಡ್ರ್ಯಾಗನ್ DJನಾ? ಹೌ, ನೀವ್ಯಾರು? ನಾನ್ ಯಾರೋ ಹೇಳ್ತೀನಿ. ನೀವಿವತ್ತು ನಂದನ್ ಫ್ಯಾಮಿಲಿಯಲ್ಲಿ ನಡೆಯೋ ಫಂಕ್ಷನ್ಗೆ ಬರ್ದೇ ಇದ್ರೆ ಒಂದು ಸ್ಪೆಷಲ್ ಆಫರ್ ಕೊಡ್ತೀನಿ. ಇಷ್ಟು ಒಳ್ಳೆ ಆಫರ್ನ ನಾನು ಯಾಕೆ ಬೇಡ ಅಂತೀನಿ? ಈ ನಂಬರ್ಗೆ ಅಮೌಂಟ್ ಸೆಂಡ್ ಮಾಡಿ, ನಾನು ಅಲ್ಲಿಗೆ ಬರಲ್ಲ. ಓಕೆನಾ? ಓಕೆ. ಇನ್ನು ಆ DJ ಟೀಮ್ ಇಲ್ಲಿ ಬರಲ್ಲ. ಹಬ್ಬ ಸದ್ಯ ಆ ಭಾಗ್ಯ ಎಲ್ರ ಮುಂದೆ ತಲೆ ತಗ್ಸೋ ಹಾಗೆ ಮಾಡೋದಕ್ಕೆ ನಮಗ್ ಇನ್ನೊಂದ್ ಚಾನ್ಸ್ ಸಿಕ್ತು. ನಮಸ್ಕಾರ ತ್ರಿವಿಕ್ರಮ್ ಅವರೇ. ನಮಸ್ಕಾರ. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದೀರಾ. ಯಾವ ಇವೆಂಟ್ ಅವ್ರು ಮಾಡಿದ್ರು? ಇವೆಂಟ್ ಅವ್ರು ಯಾರು ಅಲ್ಲ ರೀ, ಮತ್ತೆ ಈ ಮನೆ ಸೊಸೆ ಅವಳೇ ನಿಂತೆಲ್ಲ ಮಾಡಿದಾಳೆ. ತುಂಬಾ ಚೆನ್ನಾಗಿದೆ ಸರ್. ಜಾನು, ನಿನ್ನ ಕರೀತಾ ಇದ್ದಾರೆ. ಸರಿ ಬಾವಾ. ಭಾಗ್ಯ, ಹೇಳಿ, ಏನಾದ್ರೂ ಬೇಕಿತ್ತಾ? ನಾನು ಕೊಟ್ಟಿದ್ದ ಗಿಫ್ಟ್ ನಿನಗಿಷ್ಟ ಆಯ್ತಾ? ಇಷ್ಟ ಆಯ್ತು. ನಿನ್ ಮಾತಲ್ಲಿ ಕೇಳಿಸ್ತಿರೋ ಸಂತೋಷ ನಿನ್ ಮನ್ಸಲ್ಲಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅಯ್ಯೋ, ಹಾಗೆಲ್ಲ ಏನಿಲ್ಲ ರೀ. ಮತ್ತೆ ಯಾಕೆ ಡಲ್ ಆಗಿದ್ಯಾ? ಅದು ಅದು ಏನಂದ್ರೆ, ಹೇಳು ಭಾಗ್ಯ. ನೀವು ಆನ್ಲೈನ್ನಲ್ಲಿ ಲವ್ ಬ್ಯಾಂಡ್ಸ್ ಬುಕ್ ಮಾಡಿದ್ರಲ್ಲ, ಅದನ್ನ ಗಿಫ್ಟ್ ಕೊಡ್ತೀರೇನೋ ಅಂದ್ಕೊಂಡಿದ್ದೆ.
ನಾನು ಬುಕ್ ಮಾಡಿದ್ದನ್ನ ನೋಡಿದಾಳನ್ಸುತ್ತೆ. ಅದನ್ನ ನಮ್ಗೋಸ್ಕರನೇ ಬುಕ್ ಮಾಡಿದ್ರಿ ಅಂದ್ಕೊಂಡೆ. ಭಾಗ್ಯ, ಅದು ನಾನು ಬುಕ್ ಮಾಡಿದ್ದಲ್ಲ. ಮತ್ತೆ ನಿಮ್ ಕೈಯಲ್ಲಿರೋದು ಲವ್ ಬ್ಯಾಂಡೇ ಅಲ್ವಾ? ಒಂದು ನಿಮ್ ಕೈಯಲ್ಲಿದೆ ಅಂದ್ರೆ ಇನ್ನೊಂದೆಲ್ಲಿ? ಹಾಗಿದ್ರೆ ಲವ್ ಬ್ಯಾಂಡ್ಸ್ ನೀವೇ ಬುಕ್ ಮಾಡ್ದಾಗಲ್ವಾ? ಇಲ್ಲ ಭಾಗ್ಯ, ನಾನ್ ಬುಕ್ ಮಾಡ್ಲಿಲ್ಲ. ಮತ್ತೆ ನಿಮ್ ಕೈಯಲ್ಲಿರೋದೇನು? ಆಕ್ಚುಲಿ ಇದನ್ನ ನನ್ನ ಫ್ರೆಂಡ್ ಬುಕ್ ಮಾಡಿದ್ದು. ಒಂದ್ ಅವನಿಟ್ಕೊಂಡು ಇನ್ನೊಂದು ನನಗೆ ಕಳಿಸ್ದ. ಇದನ್ನ ಫ್ರೆಂಡ್ಸ್ ಕೂಡ ಹಾಕೋತಾರೆ. ಓ ಹೌದಾ? ಮತ್ತೆ ನಿಮ್ ಟ್ಯಾಬಲ್ ಅದನ್ನ ನೋಡಿದ್ದೆ. ಓ ಅದಾ, ಅದನ್ನ ಬುಕ್ ಮಾಡ್ತೀನಿ ಅಂತ ಫ್ರೆಂಡ್ ಹೇಳಿದ್ದ. ಹೇಗಿದೆಯೋ ನೋಡೋಣ ಅಂತ ನಾನು ಕೂಡ ಓಪನ್ ಮಾಡಿ ನೋಡಿದೆ ಅಷ್ಟೇ. ಓ ಅಷ್ಟೇನಾ? ನೀವು ನಮಗೋಸ್ಕರ ಲವ್ ಬ್ಯಾಂಡ್ಸ್ ಬುಕ್ ಮಾಡಿದ್ರೇನೋ ಅಂದ್ಕೊಂಡೆ. ಸರಿ, ನಾನು ಈಗಲೇ ಬರ್ತೀನಿ. ಈಗೇನಾದ್ರೂ ಮನೀಷಾ ಕೈಲಿರೋ ಲವ್ ಬ್ಯಾಂಡ್ ಭಾಗ್ಯ ನೋಡ್ಬಿಟ್ರೆ? ತಗೊಳ್ಳಿ. ವಾವ್, ಸ್ವೀಟ್ ಜೊತೆಗೆ ತಾಟಿ ಹಣ್ಣು, ಒಳ್ಳೆ ಕಾಂಬಿನೇಷನ್. ತಾಟಿ ಹಣ್ಣನ್ನ ಸ್ಟಾರ್ಟರ್ ಕೊಡೋ ಐಡಿಯಾ ಯಾರ್ದು? ಇನ್ಯಾರ್ದು ಚರಣ್ ಲಾಲ್ ಅವರೇ, ನನ್ ಸೊಸೆ ಭಾಗ್ಯಂದೇ ಇದೆಲ್ಲ ಐಡಿಯಾ. ಓ ಹೌದಾ? ಒಳ್ಳೆ ಬುದ್ಧಿವಂತ ಸೊಸೆನೆ ಸಿಕ್ಕಿದಾಳೆ ಅರವಿಂದ್ ಅವರೇ. ಅವರಿಗೂ ಕೊಡಮ್ಮ. ತಗೊಳ್ಳಿ. ಮನೀಷಾ ಕೈಯಲ್ಲಿರೋ ಲವ್ ಬ್ಯಾಂಡ್ ಭಾಗ್ಯ ನೋಡ್ಬಾರ್ದು, ನೋಡ್ಬಾರ್ದು. ತಗೊಳ್ಳಿ ಚಿಕ್ಕತ್ತೆ. ತಗೋ ಮನೀಷಾ. ನಾನು ಈ ತರ ಚೀಪ್ ಫುಡ್ ಎಲ್ಲ ತಿನ್ನಲ್ಲ. ಚೀಪ್ ಫುಡ್ ಆದ್ರೂ ಆರೋಗ್ಯಕ್ಕೆ ಒಳ್ಳೇದು ಮನೀಷಾ. ಹೊಟ್ಟೆ ಉರಿತಿರ್ಬೇಕಲ್ವಾ ಮನೀಷಾ? ತಿನ್ನು, ಹೊಟ್ಟೆ ಸ್ವಲ್ಪ ತಂಪಾಗತ್ತೆ. ನನ್ಗೇನ್ ಬೇಡ, ಗೆಸ್ಟ್ಗಳಿಗೆ ಕೊಡು. ಮನೀಷಾ, ನನ್ನ ಜೊತೆ ಬಾ. ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಏನಾಯ್ತು ಮಿತ್ರ? ಹೇಳ್ತೀನಿ ಬಾ. ಮಣ್ಣಿನ ಗ್ಲಾಸಲ್ಲಿ ಮಜ್ಜಿಗೆ, ಅದು ಕೂಡ ಬೇಸಿಗೆ ಕಾಲದಲ್ಲಿ. ಸೂಪರ್ ಐಡಿಯಾ. ನಮ್ಮ ಅತ್ತಿಗೆ ಅಂದ್ರೆ ಏನ್ ಅನ್ಕೊಂಡಿದೀರಾ? ಗೆಸ್ಟ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೀಗ್ ಪ್ಲಾನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಅಲ್ಲಿ ಅತ್ತೆ ವೇಟ್ ಮಾಡ್ತಿರ್ಬೇಕು. ಒಂದ್ಸಲ ಹೋಗಿ. ವಿವೇಕ್, ನೀನೇನೋ ಪ್ರತಿಯೊಂದಕ್ಕೂ ಎಕ್ಸೈಟ್ ಆಗ್ತಿದ್ಯಾ? ನನ್ನ ಎಕ್ಸೈಟ್ಮೆಂಟ್ ನನ್ನ ಇಷ್ಟ, ಅದಕ್ಕೂ ಕೂಡ ನಿಮ್ ಪರ್ಮಿಷನ್ ಕೇಳ್ಬೇಕಮ್ಮ. ಹಾಗಲ್ವೋ, ಗುಲ್ಗಂಜಿ ಅಂತ ವಿಷಯನ ಆಕಾಶದಷ್ಟು ಯಾಕೆ ಮಾಡ್ತಿದ್ಯಾ? ನಿಮ್ಗೆ ಗುಲ್ಗಂಜಿ ಅಷ್ಟೇ ಕಾಣಿಸೋದು, ನನಗ್ ಮಾತ್ರ ಆಕಾಶದಷ್ಟು ಕಾಣಿಸುತ್ತೆ. ನನ್ನ ಎಮೋಷನ್ಸ್ ಕೂಡ ನಿಮ್ ಹಾಗೆ ಇರ್ಬೇಕು ಅಂದ್ರೆ ಹೇಗೆ ಮಾಮ್? ಏನಾಯ್ತು ಮಿತ್ರ? ನಾನು ಲವ್ ಬ್ಯಾಂಡ್ಸ್ ಬುಕ್ ಮಾಡಿದ ವಿಷಯ ಭಾಗ್ಯಂಗೆ ಗೊತ್ತಾಗಿದೆ. ಅದಕ್ಕೆ ಒಂದು ಬ್ಯಾಂಡ್ ನನ್ನ ಕೈಯಲ್ಲಿರೋದನ್ನ ನೋಡಿ ಇನ್ನೊಂದು ಎಲ್ಲಿದೆ ಅಂತ ಕೇಳಿದ್ರು. ಏನೋ ಹೇಳಿ ಮ್ಯಾನೇಜ್ ಮಾಡಿದೆ. ಅದಕ್ಕೇನ್ ಮಾಡ್ಲಿ ಇವಾಗ? ನನ್ನ ಕೈಯಲ್ಲಿರೋ ಲವ್ ಬ್ಯಾಂಡ್ನ ತೆಗೆದುಕೊಟ್ಬಿಡ್ಲಾ? ಅದೇನಾ? ಇದನ್ ಒಂದ್ಸಲ ಕಟ್ಟಿದ್ರೆ 1 ವರ್ಷ ತೆಗಿಬಾರ್ದು. ತೆಗೆದ್ರೆ ಆ ರಿಲೇಷನ್ಗೆ ಅರ್ಥ ಇರಲ್ಲ.
ನಿನಗ್ ಗೊತ್ತಿಲ್ವಾ? ಇಲ್ಲ ಎಲ್ಲ ಗೊತ್ತಿದ್ರು ಕೂಡ ನನಗ್ ತೆಗಿ ಅಂತಿದ್ಯಾ? ನಿನಗ್ ತೆಗಿ ಅನ್ಲಿಲ್ಲ ಮನೀಷಾ. ಅವಳು ಗೊತ್ತಾಗ್ದಿರೋ ಹಾಗೆ ಮ್ಯಾನೇಜ್ ಮಾಡು ಅಂತ ಹೇಳಿದೆ. ಅದೇನ್ ಜೀವನಾನೋ ನಂದು. ಪ್ರೀತಿಸ್ದವನ್ ಜೊತೆ ಸಂತೋಷವಾಗಿರೋದ್ ಬಿಟ್ಟು ಪ್ರೀತಿಸ್ದವನ್ ಹೆಂಡತಿಗೆ ಹೆದರ್ಬೇಕಾಗ್ ಬಂದಿದೆ. ಯಾವಾಗ ನೋಡಿದ್ರು ಭಾಗ್ಯ ನೋಡ್ಬಿಡ್ತಾಳೆ. ಭಾಗ್ಯ ಗೊತ್ತಾಗ್ಬಿಟ್ರೆ ಅಂತ ಭಯ ಪಡೋದ್ ತಪ್ಪಿದ್ರೆ ನನ್ ಫೀಲಿಂಗ್ಸ್ಗೆ, ನನ್ ಇಮೋಷನ್ಸ್ಗೆ ಇಲ್ಲಿ ಬೆಲೆನೇ ಇಲ್ಲ. ಮನೀಷಾ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸಿಚುಯೇಷನ್. ಹೌದು, ಯಾವಾಗ ನೋಡಿದ್ರು ನಾನೇ ಅರ್ಥ ಮಾಡ್ಕೋಬೇಕು, ನಾನೇ ಅಡ್ಜಸ್ಟ್ ಆಗ್ಬೇಕು. ಹಲೋ ಹಲೋ ಮೇಡಮ್. ಫಂಕ್ಷನ್ಗೆ ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ, ಡಿಜೆಗೆ ಹೇಳಿದ್ದೆ, ಇನ್ನೂ ಬರ್ಲಿಲ್ವಲ್ಲ? ಸಾರಿ ಮೇಡಮ್, ನಾವು ಬರಕ್ಕಾಗಲ್ಲ. ಇದೇನು ಬರ್ತೀನಿ ಅಂತ ಮಾತ್ ಕೊಟ್ಟು ಈಗ ಬರಲ್ಲ ಅಂತಿದ್ದೀರಾ? ನಮಗೆ ಬೇರೆ ಕೆಲಸ ಸಿಕ್ಕಿದೆ ಮೇಡಮ್, ಬರಕ್ಕಾಗಲ್ಲ. ಸಾರಿ. ಹಲೋ ಹಲೋ, ಇನ್ನೇನ್ ಡಿಜೆ ಬರ್ತಾರೆ ಅಂತ ಎಲ್ರೂ ಕಾಯ್ತಿದ್ದಾರೆ. ಎಲ್ರಿಗೂ ಏನ್ ಉತ್ತರ ಕೊಡ್ಲಿ? ಚಿಕ್ಕ ತಪ್ಪು ಆಗ್ಬಾರ್ದು ಅಂತ ಅತ್ತೆ ಹೇಳಿದ್ರು. ಈಗ ಈ ವಿಷಯ ಹೇಳಿದ್ರೆ ಏನ್ ಅನ್ಕೋತಾರೋ?